ಹಾಯ್ ಆಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಶ್ರೀಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ. ಅಂದರೆ ಎಲ್ಲ ಅಡುಗೆ ಆದಮೇಲೆ, ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ, ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನಂದು ಡೇ ಹೇಗೆ ಇರುತ್ತೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡಿ. ಅಂದರೆ ರೊಟ್ಟಿ ಎಲ್ಲ ಮಾಡಿದ್ದಾದಮೇಲೆ ಎಲ್ಲ ಅಡುಗೆ ಮನೆಯದ್ದು ಹೀಗಾಗ್ಬಿಟ್ಟಿರುತ್ತೆ. ಅಂದರೆ ನಾನು ಎಷ್ಟೇ ಹಿಟ್ಟು ಚೆಲ್ಲಬಾರ್ದು ಅಂದ್ಕೊಂಡಿರ್ತೀನಿ, ಆದರೂ ಸಹ ಅದೆಲ್ಲ ಗ್ಯಾಸ್ ಮೇಲೆಲ್ಲ ಚೆಲ್ಲೋಗ್ಬಿಟ್ಟಿರುತ್ತೆ. ಬೆಳಿಗ್ಗೆ ಸ್ವಲ್ಪ ಅವಸರ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿರುತ್ತೆ. ಅಂದರೆ ನಿಧಾನ ಮಾಡೋಕ್ಕೆ ಟೈಮ್ ಇರಲ್ವಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಇವಾಗ ಅದನ್ನು ಕ್ಲೀನ್ ಮಾಡ್ಕೊತೀನಿ. ಅಂದರೆ ನಮಗೆ ಟೈಮ್ ಇದ್ದಾಗ ನಾವು ನಿಧಾನಕ್ಕೆ ಯಾವ ವಸ್ತುನ ಎಲ್ಲಿಡಬೇಕೋ ಅಲ್ಲೇ ಯೂಸ್ ಮಾಡಿ ಅಲ್ಲೇ ಇಟ್ಟಿರ್ತೀವಿ. ಬಟ್ ಬೆಳಗ್ಗೆ ಟೈಮ್ ಇರಲ್ಲ, ಹಾಗಾಗಿ ಎಲ್ಲ ಅಲ್ಲಿಂದಲ್ಲೇ ವಸ್ತು ಎಲ್ಲ ಅಲ್ಲೇ ಇಟ್ಬಿಟ್ಟಿರ್ತೀನಿ. ಎಲ್ಲ ಅವರೆಲ್ಲ ಆಫೀಸ್ಗೆಲ್ಲ ಸ್ಕೂಲ್ಗೆಲ್ಲ ಹೋದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಆವಾಗ ಮಾಡ್ಕೊತೀನಿ. ಇವತ್ತು ಬೆಳಗ್ಗೆ ನಾನು ರೊಟ್ಟಿ ಹಾಗೆ ಅವರೆಕಾಳು ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬೇಳೆ ಸಾರು ಹಾಗೆ ಅನ್ನ ಸಹ ಮಾಡಬೇಕು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಮಾಡ್ಕೊತೀನಿ. ಕೆಲವೊಬ್ಬರು ರೊಟ್ಟಿ ಮಾಡಿದರೆ ಸ್ವಲ್ಪನೂ ಹಿಟ್ಟು ಚೆಲ್ಲಿರೋದಿಲ್ಲ, ಹಂಗೆ ಮಾಡ್ತಾರೆ. ಅಂದರೆ ನಮ್ಮ ಅತ್ತೆಯೂ ಸಹ ಹಾಗೆ ಮಾಡ್ತಾರೆ, ಸ್ವಲ್ಪ ಸಹ ಹಿಟ್ಟು ಚೆಲ್ಲಂಗಿಲ್ಲ, ಹಾಗೆ ಎಲ್ಲ ಕ್ಲೀನಾಗೇ ಇರುತ್ತೆ. ಬಟ್ ನನ್ಗೆ ಆ ಥರ ಮಾಡೋಕ್ಕೆ ಆಗ್ತಿಲ್ಲ. ಮಾಡ್ತೀನಿ, ಆದರೆ ಎಲ್ಲ ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ ಗ್ಯಾಸ್ ಕಟ್ಟೆ ಎಲ್ಲ. ಯಾರಿಗೆಲ್ಲ ಹೀಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಪಾತ್ರೆನ ಡಬ್ಬ ಹಾಕ್ಕೊಂತಿದ್ದೀನಿ. ಅಂದರೆ ನಾನು ಬೆಳಗ್ಗೆನೇ ಪಾತ್ರೆ ತೊಳ್ಕೊಂಡಿರ್ತೀನಲ್ಲ, ಅದನ್ನು ಹೊರಗಡೆ ಒಣಗ್ಲಿಕ್ಕೆ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಇವಾಗ ಡಬ್ಬ ಹಾಕ್ಕೊಂತಿದ್ದೀನಿ. ಮತ್ತೆ ಪಾತ್ರೆ ತೊಳೆದು ಅದರಲ್ಲೇ ಹಾಕ್ಬೋದಂತ. ಸೈಡ್ಗೆ ಇಲ್ಲಿ ಟೀ ಇಟ್ಟಿದ್ದೆ, ಅದನ್ನು ಕುದಿಲಿಕ್ಕೆ. ಹಾಗೆ ಅದಕ್ಕೆ ಹಾಲು ಹಾಕ್ತಿದ್ದೀನಿ. ಅಂದರೆ ನಾವು ನಮ್ಮ ಮನೆಯಲ್ಲಿ ಏನಂತಂದರೆ ಸ್ವಲ್ಪ ಟೀ ಕುಡಿಯೋದು ಜಾಸ್ತಿ. ಅದರಿಂದ ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ ಸಹ ಒನ್ ಟೈಮ್ ಮಾಡ್ಕೊತೀನಿ. ಸಿಂಕ್ನ ಡೈಲಿ ನೈಟೇ ತೊಳ್ಕೊಂಡಿರ್ತೀನಿ. ಅಂದರೆ ಬೆಳಗ್ಗೆ ಆಗೋದಿಲ್ವಲ್ಲ ಅಂತ ನೈಟ್ ಪಾತ್ರೆ ತೊಳೆದಾಗನೇ ಸಿಂಕ್ ತೊಳ್ಕೊಂಡ್ಬಿಡ್ತೀನಿ. ಡೈಲಿ ಒಂದು ಸರಿ ತೊಳ್ಕೊತೀನಿ ಅಷ್ಟೇ ನಾನು. ಪಾತ್ರೆ ತೊಳೆದಾದ್ಮೇಲೆ ಅವು ನೀರೆಲ್ಲ ಇಳಿದ್ಮೇಲೆ ಅದನ್ನ ಹೊರಗಡೆ ಇಟ್ಬಿಡ್ತೀನಿ. ಅಂದರೆ ಬಿಸಿಲಿಗೆ ಸ್ವಲ್ಪ ಗಾಳಿಗೆಲ್ಲ ಒಣ್ಕೊಳುತ್ತೆ ಅಂತ. ಅಂದರೆ ನಮಗೆ ಗ್ಯಾಸ್ ಕಟ್ಟೆನೂ ಕ್ಲೀನಾಗಿ ಕಾಣುತ್ತೆ. ಇಲ್ಲ ಅಂತಂದರೆ ಗ್ಯಾಸ್ ಕಟ್ಟೆ ಎಲ್ಲ ಪಾತ್ರೆ ತುಂಬೋದ್ರೆ ಗ್ಯಾಸ್ ಕಟ್ಟೆ ಅಷ್ಟು ಕ್ಲೀನ್ ಅನಿಸಲ್ವಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು. ಅದು ಒಣಗಿದ ತಕ್ಷಣ ಆಮೇಲೆ ಡಬ್ಬ ಹಾಕ್ಕೊಳ್ಬೋದಲ್ಲ, ಹಾಗಾಗಿ ಹಿಂಗೆ ಮಾಡ್ಕೊತೀನಿ. ಟೀನ ನನಗೆ ನೀರಲ್ಲಿ ಮಾಡಿದ್ರೇ ಇಷ್ಟ ಆಗುತ್ತೆ. ಅಂದರೆ ಕೆಲವೊಬ್ಬರು ಬರೀ ಹಾಲಲ್ಲೇ ಮಾಡಿರ್ತಾರಲ್ಲ, ಹಂಗೆ ಕುಡಿದ್ರೆ ನನಗೆ ಟೀ ಕುಡ್ದಂಗೆ ಆಗಂಗಿಲ್ಲ, ಅದು ಹಾಲು ಕುಡ್ದಂಗೆ ಆಗ್ತಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಫಸ್ಟು ನೀರು ಹಾಕಿ ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಹಾಲು ಹಾಕಿನೇ ಮಾಡ್ಕೊತೀನಿ ಯಾವಾಗಲೂ. ಅಂದ್ರೇ ನನಗೆ ಅದು ಒಂಥರ ಟೇಸ್ಟ್ ಬರುತ್ತೆ ಟೀದು. ಯಾರೆಲ್ಲ ಹೀಗೆ ಮಾಡ್ಕೊತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಅಂದರೆ ನಾವು ಸಂಡೇಗೊಮ್ಮೆ ಹಿಟ್ಟನ್ನೆಲ್ಲ ಬೀಸ್ಕೊಂಡು ಬಂದುಬಿಡ್ತೀವಿ. ಅಂದರೆ ಜೋಳದ ಹಿಟ್ಟು ಆಗಲಿ ಅಕ್ಕಿ ಹಿಟ್ಟಾಗಲಿ ಅದನ್ನೆಲ್ಲ ಡಬ್ಬಿ ಹಾಕ್ಕೊತಿದ್ದೆ. ಹಾಗಾಗಿ ಕೆಳಗಡೆನೂ ಸ್ವಲ್ಪ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ಮಧ್ಯಾಹ್ನಕ್ಕೆ ಅಂತ ಅನ್ನ ಮತ್ತು ಬೇಳೆ ಸಾರು ಮಾಡ್ಕೊತಿದ್ದೆ. ಏನಿಲ್ಲ, ನಾವು ಯಾವುದೇ ತರಕಾರಿನೂ ಹಾಕಲ್ಲ. ಅಂದರೆ ಡೈಲಿ ಯಾವುದೇ ತರಕಾರಿ ಹಾಕೋದಿಲ್ಲ. ಯಾವತ್ತಾದರೂ ವಾರದಲ್ಲಿ 1-2 ಸರಿ ಮಾತ್ರ ತರಕಾರಿ ಹಾಕಿ ಮಾಡ್ಕೊತೀವಿ. ಇವತ್ತು ಸಿಂಪಲ್ ಪ್ಲೇನಾಗಿ ಮಾಡ್ಕೊತಿದ್ದೀನಿ. ಫಸ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಅದೆಲ್ಲ ಹಾಕಿ ನಂತರ ಬೇಳೆನ ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಸಣ್ಣ ಆದಷ್ಟು ಬೇಳೆ ಚೆನ್ನಾಗಿ ಬರುತ್ತೆ ಅಂತ ಮಿಕ್ಸಿ ಮಾಡ್ಕೊತೀನಿ.
ಆ ಬೇಳೆನ ಇದರಲ್ಲಿ ಹಾಕೋದಷ್ಟೇ. ಅದಾದಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹುಳಿ ಹಾಗೆ ಸ್ವಲ್ಪ ಖಾರ ಹಾಕ್ಕೊಂಡ್ರೆ ಆಯಿತು, ಬೇಳೆ ಸಾರು ರೆಡಿ ಆಗುತ್ತೆ. ನಾವು ಡೈಲಿ ಇದನ್ನೇ ಮಾಡ್ಕೊತೀವಿ. ಯಾವತ್ತಾದರೂ ಸ್ಪೆಷಲ್ ಬೇಕು ಅಂತ ಅನಿಸಿದ್ರೆ ತರಕಾರಿ ಹಾಕಿ ಮಾಡ್ಕೊತೀವಿ. ಅಂದರೆ ನಾವು ರೊಟ್ಟಿ ಜೊತೆ ಪಲ್ಯನೂ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ನಾವು ತರಕಾರಿ ಹಾಕಿ ಬೇಳೆ ಸಾರು ಮಾಡೋದಿಲ್ಲ ಡೈಲಿ. ಹೀಗೆ ಸಿಂಪಲ್ಲಾಗೆ ಮಾಡ್ಕೊತೀವಿ. ಯಾವತ್ತಾದರೂ ಒಂದಿನ ಸ್ಪೆಷಲ್ ಆಗಿ ಸಹ ಮಾಡ್ಕೊತೀವಿ. ಬೆಳಗ್ಗೆನೇ ಬೇಳೆ ಕುಕ್ಕರ್ಗೆ ಹಾಕ್ಕೊಂಡು ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ, ಆಮೇಲೆ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಂತ. ಆಮೇಲೆ ಊಟ ಮಾಡಿಕೊಂಡು ನನ್ನ ಮಗನ ಸಹ ಸ್ಕೂಲಿಂದ ಕರ್ಕೊಂಡು ಬಂದೆ. ಅದಾದ ನಂತರ ಸ್ವಲ್ಪ ಇಡ್ಲಿಗೆ ಅಂತ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಇವಾಗ ರುಬ್ಕೊತಿದ್ದೀನಿ. ಅಂದರೆ ಬೇಗನೆ ರುಬ್ಕೊಂಡ್ರೆ ಹುದುಗು ಸ್ವಲ್ಪ ಚೆನ್ನಾಗಿ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ 3-4 ಗಂಟೆಗೆ ಹಾಗೆ ರುಬ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.